ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವ್ರು ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರದಲ್ಲಿ ಈ ತಿಂಗಳಲ್ಲಿ ಯಾರೆಲ್ಲ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚಿತವಾಗಿ ಹೋದ ವಾರ ನಾನು ಕೆಲವು ವಿಷಯಗಳನ್ನು ಹೇಳಿದ್ದೆ. 4ನೇ ತಿಂಗಳು ತುಂಬಾ ಡೇಂಜರ್ ಅಂತ, ಅದರಲ್ಲಿ ಸ್ಪೆಷಲಿ 22, 4, 13, 22 ತುಂಬಾ ಅನಾಹುತದ ಸಂಖ್ಯೆಗಳು ಈ ವರ್ಷ ಅಂತ ಹೇಳಿದ್ದೇವೆ. ಏನಾಯ್ತು ಮೊನ್ನೆ ಕಾಶ್ಮೀರದಲ್ಲಿ ಇದೇ ತಿಂಗಳು 22ನೇ ತಾರೀಕು ಟೆರರ್ ಅಟ್ಯಾಕ್ ಆಗಿ 26 ಜನ ಸತ್ರು. ಟೆರರ್ ಅಟ್ಯಾಕ್ ಆಗಿ ಇದೇ ರೀತಿ ಇನ್ನು ಮುಂದೆ ಕೂಡ ಇಂಥ ಘಟನೆಗಳು ನಡೀತೇವೆ. ಅದು ನಾನು ಹೇಳಿರ್ತಕ್ಕಂಥ ಡೇಟ್ಗೆ ನಡಿಬೇಕಂದ್ರೆ ಅದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ, ಆ ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಈಗ ಮುಂದಿನ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಮುಂದಿನ ವಾರ ಅಂದ್ರೆ ಇದೇ ವಾರದ ಅಂದ್ರೆ ಸೋಮವಾರದಿಂದ ಶುರುವಾಗ್ತಕ್ಕಂಥ ಒಂದು ಸಂಖ್ಯೆ ಏನಿರ್ತದ 28ನೇ ತಾರೀಕು ಸೋಮವಾರದಿಂದ. 28ನೇ ತಾರೀಕು ಹೇಗಿದೆ ಈ ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. 28ನೇ ತಾರೀಕು ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು ಈ ತಿಂಗಳ 28ನೇ ತಾರೀಕು. ನೆಕ್ಸ್ಟ್ ಬಂದ್ಬಿಟ್ಟು 29ನೇ ತಾರೀಕು. 29ನೇ ತಾರೀಕು ತುಂಬಾ ಚೆನ್ನಾಗಿದೆ. ಆದ್ರೆ ಗೃಹ ಪ್ರವೇಶ, ಮದುವೆ ಅಂತ ಬಂದಾಗ ಈ ದಿನಾಂಕವನ್ನು ನಾನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನಾದ್ರೂ ಹೊಸದಾಗಿ ಪ್ರಾರಂಭ ಮಾಡ್ಬೇಕಾಗಿದ್ರೆ ಅದಕ್ಕೆ ಈ 29 ಡೇಟ್ ಯಾವತ್ತು ಮಾಡಬೇಡಿ. ಯಾವುದೇ ತಿಂಗಳಿರ್ಲಿ, ಯಾವುದೇ ಮಂತ್ ಇರ್ಲಿ, ಯಾವುದೇ ಇಯರ್ಲಿ ಅಂತ ಹೇಳಿರ್ತೀನಿ. ಅದಕ್ಕೋಸ್ಕರ ಈ 29 ಚೆನ್ನಾಗಿದ್ರು ಕೂಡ ಮದುವೆ ಮತ್ತು ಮನೆ ಗೃಹ ಪ್ರವೇಶಕ್ಕೆ ಖಂಡಿತವಾಗಿ ಬೇಡವೇ ಬೇಡ ಅಂತಾನೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 30 ಅಕ್ಷಯ ತೃತೀಯ. ಬಹಳಷ್ಟು ಜನಕ್ಕೆ ಅಕ್ಷಯ ತೃತೀಯ ತುಂಬಾ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ನಿಮ್ಮ ವೈದಿಕ ನ್ಯೂಮರಾಲಜಿ ಪ್ರಕಾರ ಚೆನ್ನಾಗಿದೆ, ಮಾಡಿಕೊಳ್ಳಿ. ಆದ್ರೆ ಈಗ ಅಕ್ಷಯ ತೃತೀಯ ಕೂಡ ಅಷ್ಟೊಂದು ಒಳ್ಳೆಯ ದಿನಾಂಕ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಾರದಲ್ಲಿ. ಯಾಕಂದ್ರೆ ಈ ತಿಂಗಳಲ್ಲಿ ಅದು ಒಳ್ಳೆ ಕಾಂಬಿನೇಷನ್ ಅಲ್ಲ. ಬೆಳಗ್ಗೆ ಏನಾದ್ರು ಮಾಡಿಕೊಳ್ಳಿದ್ರೆ ಚೆನ್ನಾಗಿದೆ, ಬಟ್ ಸಾಯಂಕಾಲ ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅಲ್ಲ ಅಂತ ನನ್ನ ಅನಿಸ್ತದೆ. ಅಕ್ಷಯ ತೃತೀಯ ಅಂದ್ರೆ 30ನೇ ತಾರೀಕು. ನೆಕ್ಸ್ಟ್ 1ನೇ ತಾರೀಕು ಮೇ 1 ಕಾರ್ಮಿಕ ದಿನಾಚರಣೆ. ಕಾರ್ಮಿಕ ದಿನಾಚರಣೆ ಮೇ 1. ಅವತ್ತು ಕೂಡ ತುಂಬಾ ಕೆಟ್ಟದಾಗಿದೆ. ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. 1ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಮೇ 1ನೇ ತಾರೀಕು. ನೆಕ್ಸ್ಟ್ ಮೇ 2 ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳು ಬೇಕಾದ್ರೂ ನೀವು ಮಾಡಿಕೊಳ್ಳಬಹುದು ಮೇ 2ನೇ ತಾರೀಕು. ನೆಕ್ಸ್ಟ್ ಮೇ 3. ಮೇ 3 ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮೇ ತಿಂಗಳಲ್ಲಿ 3ನೇ ತಾರೀಕು ಮಾಡಿಕೊಳ್ಳಬಹುದು. ನೆಕ್ಸ್ಟ್ 4ನೇ ತಾರೀಕು ಭಾನುವಾರ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ 4ನೇ ತಾರೀಕು ಇರೋದ್ರಿಂದ ಮದುವೆ ಸ್ಪೆಷಲಿ ಮದುವೆ ಮಾತ್ರ 4ನೇ ತಾರೀಕು ಮಾಡಿಕೊಳ್ಬೇಡಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಅದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೂ 4ನೇ ತಾರೀಕು ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ, ಮಾಡಿಕೊಳ್ಬಹುದು. ಅಂದ್ರೆ ಮೇ ತಿಂಗಳಲ್ಲಿ ಇದು 2 ತಿಂಗಳು ಬರ್ತಾ ಇದೆ ಇಲ್ಲಿ, ಮೇ ಮತ್ತು ಏಪ್ರಿಲ್ ಎಂಡ್ ಮತ್ತು ಮೇ. ಅದರ ಭವಿಷ್ಯ ಹೇಳ್ತಾ ಇದ್ದೀನಿ. ಇದು ಈ ವಾರದ ನನ್ನ ಸಂಖ್ಯಾ ಭವಿಷ್ಯ ಆಗಿರ್ತದೆ. ಈಗ ಒಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ನೋಡೋಣ. ಈ ವಾರ ಒಂದು ಸ್ಪೆಷಲ್ ಇರ್ತಕ್ಕಂಥ ಹೀಲಿಂಗ್ ಕೋಡ್. ಎಲ್ಲರೂ ಆಲ್ಮೋಸ್ಟ್ ಆಲ್ ಈ ಒಂದು ಬೇಮಾರಿಯಿಂದ ಅಂದ್ರೆ ಈ ಒಂದು ರೋಗದಿಂದ ಸಫರ್ ಆಗ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಹೀಲಿಂಗ್ ಕೋಡ್ ಹೇಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಒಂದು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ, ಯಾರಿಗೆಲ್ಲ ಈಗ ಆಲ್ರೆಡಿ ಸ್ಟ್ರೋಕ್ ಆಗಿದೆ ಅಂದ್ರೆ ಪ್ಯಾರಲೈಸಿಸ್ ಅಂತಾರ, ಸ್ಟ್ರೋಕ್ ಆಗಿದೆ, ಅವರಿಗೆ ರಿಕವರಿ ಆಗೋದಕ್ಕೋಸ್ಕರ ಬಂದದ್ದು ಕಡಿಮೆ ಆಗೋದಕ್ಕೆ ಬಟ್ ಬರದೇ ಇರೋದಕ್ಕಲ್ಲ. ಯಾರಿಗೆಲ್ಲ ಬಂದಿದೆಯೋ, ಬಂದು ರಿಕವರಿ ಆಗ್ತಾ ಇಲ್ವೋ ಅಂದ್ರೆ ಈಗ ಜಸ್ಟ್ ಆಗಿರ್ಬೇಕು ಅಷ್ಟೇ ಅಂಥವ್ರಿಗೆ ಮಾತ್ರ. ಈಗ ವರ್ಷಾನೆಟ್ಲೆ ಆದವ್ರಿಗೆ ಹೇಳ್ತಾ ಇಲ್ಲ ನಾನು, ಜಸ್ಟ್ 1 ತಿಂಗಳ ಒಳಗೆ ಯಾರಿಗೆಲ್ಲ ಆಗಿರ್ತದೆ ಅಂಥವ್ರಿಗೆ ಮಾತ್ರ ಒಂದು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಬರೆದುಕೊಳ್ಳಿ. 5432 175. 5432 175. ಈ ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ನೀಲಿ ಪೆನ್ನಿಂದ ಪ್ರತಿದಿನ ಬರೆದುಕೊಳ್ಳೋದ್ರಿಂದ ನಿಮಗಾಗಿರ್ತಕ್ಕಂಥ ಸ್ಟ್ರೋಕ್ ಪ್ರಮಾಣ ಕಡಿಮೆ ಆಗುತ್ತಾ ಹೋಗುತ್ತೆ. ಈ ಹೀಲಿಂಗ್ ಕೋಡ್ನ ದಯವಿಟ್ಟು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಾರದ ನನ್ನ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ನಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.